ಹಲೋ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋಸ್ ಜಾದುಗಾರ ಮತ್ತು ಇಲಿ ಭಯದ ಕತೆ. ಒಬ್ಬ ಜಾದುಗಾರ ಕಾಡಿನಲ್ಲಿ ಹೋಗುತ್ತಾ ವಿಶ್ರಾಂತಿಗಾಗಿ ಒಂದು ಮರದ ಕೆಳಗೆ ಕುಳಿತ. ಅಲ್ಲಿ ಒಂದು ಇಲಿ ಮಣ್ಣಿನಲ್ಲಿ ತೂತು ಮಾಡಿಕೊಂಡಿತ್ತು. ಆ ಇಲಿ ತೂತಿನಿಂದ ಹೊರಗೆ ಇಣುಕಿ ನೋಡುವುದು ಹೊರಗೆ ಬಾರದೆ ಭಯದಿಂದ ತಿರುಗಿ ಒಳಗೆ ಹೋಗುತ್ತಿರುತ್ತದೆ. ಪದೇ ಪದೇ ಹೀಗೆ ಮಾಡುತ್ತಿರುವುದನ್ನು ಕಂಡ ಜಾದುಗಾರ ಇಲಿಯನ್ನು ಏಕೆ ಇಣುಕಿ ನೋಡುತ್ತಾ ಹೊರಗೆ ಬರಲು ಭಯಪಡುತ್ತಿರುವೆ ಎಂದು ಕೇಳಿದ. ಆಗ ಇಲಿ, ಇಲ್ಲಿ ಬೆಕ್ಕು ಯಾವಾಗಲೂ ಓಡಾಡುತ್ತಿರುತ್ತದೆ, ಹೊರಗೆ ಬಂದರೆ ನನ್ನನ್ನು ತಿಂದು ಬಿಡುತ್ತದೆ ಎಂಬ ಭಯದಿಂದ ಹೊರಗೆ ಬರಲು ಹಿಂಜರಿಯುತ್ತಿರುವೆನು ಎಂದಿತು. ಆಗ ಜಾದುಗಾರ, ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಹೀಗೆ ಎಷ್ಟು ದಿನ ಭಯಪಡುತ್ತಾ ಆಹಾರ ಹುಡುಕದೆ ಬದುಕುತ್ತೀಯ? ಧೈರ್ಯದಿಂದ ಹೊರಬಂದು ಸ್ವತಂತ್ರದಿಂದ ತಿರುಗಾಡುತ್ತಾ ಖುಷಿಯಾಗಿರು ಎಂದನು. ಆಗ ಇಲಿ ಜಾದುಗಾರನ ಮಾತಿಗೆ ಕಿವಿಕೊಡದೆ, ನೀನು ನನಗೆ ಸಹಾಯ ಮಾಡಬೇಕೆನಿಸಿದರೆ ನನ್ನನ್ನು ನಿನ್ನ ಮಂತ್ರಶಕ್ತಿಯಿಂದ ಬೆಕ್ಕಾಗಿ ಪರಿವರ್ತಿಸು ಎಂದಿತು. ಆಗ ಜಾದುಗಾರ ಸರಿ ಎಂದು ತನ್ನ ಮಂತ್ರಶಕ್ತಿಯಿಂದ ಬೆಕ್ಕಾಗಿ ಪರಿವರ್ತಿಸಿದ. ಇಲಿ ಬೆಕ್ಕಾಗಿ ಖುಷಿಯಿಂದ ಓಡಿ ಹೋಗಿತು. 2 ದಿನಗಳ ನಂತರ ಬೆಕ್ಕು ಜಾದುಗಾರನ ಬಳಿ ಬಂದು, ನನ್ನನ್ನು ನಾಯಿಗಳು ತಿನ್ನಲು ಅಟ್ಟಿಸಿಕೊಂಡು ಬರುತ್ತವೆ, ಅವುಗಳಿಂದ ನನ್ನನ್ನು ರಕ್ಷಿಸಿಕೊಳ್ಳಲು ಆಗದು, ದಯವಿಟ್ಟು ನನ್ನನ್ನು ನಾಯಿಯಾಗಿ ಮಾಡು ಎಂದಿತು. ಆಗ ಜಾದುಗಾರ ಸರಿ ಎಂದು ನಾಯಿಯಾಗಿ ಮಾಡಿತು. ಆಗ ಬೆಕ್ಕು ನಾಯಿಯಾಗಿ ಖುಷಿಯಾಗಿ ಓಡತೊಡಗಿತು. 2 ದಿನಗಳ ನಂತರ ನಾಯಿ ಜಾದುಗಾರನ ಬಳಿ ಬಂದು, ಸಿಂಹ ನನ್ನನ್ನು ತಿನ್ನಲು ಓಡಾಡಿಸಿತು, ನನಗೆ ತುಂಬ ಭಯವಾಗಿತ್ತು, ನನ್ನನ್ನು ಸಿಂಹನನ್ನಾಗಿ ಮಾಡು ಎಂದಿತು. ಆಗ ಜಾದುಗಾರ ಸರಿ ಎಂದು ಸಿಂಹನಾಗಿ ಮಾಡಿತು. ಆಗ ನಾಯಿ ಸಿಂಹನಾಗಿ ಗರ್ಜಿಸುತ್ತಾ ಮುಂದೆ ಹೋಗಿತು. 2 ದಿನಗಳ ನಂತರ ಸಿಂಹ ಜಾದುಗಾರನ ಬಳಿ ಬಂದು, ನನ್ನನ್ನು ಬೇಟೆಯಾಡಲು ಮನುಷ್ಯರು ಬಾಣಗಳಿಂದ ಹೊಡೆದರು, ನನಗೆ ಭಯವಾಗುತ್ತಿದೆ, ನನ್ನನ್ನು ಮನುಷ್ಯನನ್ನಾಗಿ ಮಾಡು ಎಂದಿತು. ಆಗ ಜಾದುಗಾರ ನಗುತ್ತಾ, ನಾನು ನಿನ್ನನ್ನು ಕಾಡಿನ ರಾಜ ಸಿಂಹನಾಗಿ ಮಾಡಿದರೂ ನೀನು ಧೈರ್ಯದಿಂದಿಲ್ಲ, ಖುಷಿ ಪಡುತ್ತಿಲ್ಲ. ನಾನು ನಿನ್ನ ದೇಹ ಆಕಾರವನ್ನು ಬದಲಿಸಬಲ್ಲೆ, ಆದರೆ ನಿನ್ನ ಹೃದಯದಲ್ಲಿರುವ ಭಯವನ್ನಲ್ಲ. ನೀನು ಹೀಗೆ ನಿನ್ನ ಹೃದಯದಲ್ಲಿ ಭಯವನ್ನು ಇಟ್ಟುಕೊಂಡಿದ್ದರೆ ನಾನು ನಿನ್ನನ್ನು ಏನೇ ಆಗಿ ಪರಿವರ್ತಿಸಿದರೂ ಅದು ವ್ಯರ್ಥ. ನೀನು ಎಲ್ಲಿಯವರೆಗೆ ನಿನ್ನ ಹೃದಯದಲ್ಲಿ ಭಯವನ್ನು ಬಿಡುತ್ತೀಯೋ ಆವಾಗ ನೀನು ಮುಂದೆ ಧೈರ್ಯದಿಂದ ಹೋಗುವೆ, ಖುಷಿಯಾಗಿರುವೆ ಎಂದನು. ಆಗ ಸಿಂಹ ಇದನ್ನು ಕೇಳಿ ಮತ್ತೆ ಇಲಿಯಾಗುವಂತೆ ಕೇಳಿ ಭಯ ಬಿಟ್ಟು ಸ್ವತಂತ್ರವಾಗಿ ತಿರುಗಾಡುತ್ತಾ ಆಹಾರ ಹುಡುಕುತ್ತಾ ಖುಷಿಯಾಗಿ ಬಾಳಿತು. ನಾವು ಏನೇ ಕೆಲಸ ಮಾಡಲು ಭಯಪಡುತ್ತಾ ಹಿಂಜರಿಯುತ್ತಿದ್ದರೆ ನಾವು ಅಂದುಕೊಂಡಿದ್ದು ಆಗುವುದಿಲ್ಲ. ಈ ವಿಡಿಯೋಸ್ ಇಷ್ಟ ಆದರೆ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.